ಹರೇ ಕೃಷ್ಣ. ನಾನು ನಿಮ್ಮ ಅನಿಲ್ ಶಾಖಾಪುರ್, ನ್ಯೂಮರಾಲಜಿಸ್ಟ್ ಫ್ರಮ್ ಸ್ಪೀಕಿಂಗ್ ನಂಬರ್ಸ್. ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರುವ ಹಾಗೆ ವೇದಿಕ್ ನ್ಯೂಮರಾಲಜಿ ಕಲಿಯೋರಿಗೋಸ್ಕರ ರೆಕಾರ್ಡೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತೇನೆ. ಇದು ನಮ್ಮ ಮೊದಲ ಕ್ಲಾಸ್ ಆಗಿರುತ್ತದೆ. ಆಸಕ್ತಿಯುಳ್ಳವರು ಪ್ರತಿಯೊಂದು ಕ್ಲಾಸನ್ನು ತಪ್ಪದಂಗೆ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನೋಡ್ತಾ ಹೋದಂಗೆಲ್ಲ ಈ ಸಬ್ಜೆಕ್ಟ್ ತುಂಬ ಸರಳವಾಗಿ ಅರ್ಥವಾಗುತ್ತದೆ. ಇಂದು ನಾನು ವೇದಿಕ್ ನ್ಯೂಮರಾಲಜಿಯಲ್ಲಿ ಬರ್ತ್ ಚಾರ್ಟ್ ಹೇಗೆ ಹಾಕುವುದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಬರ್ತ್ ಚಾರ್ಟ್ ಹಾಕೋಕೆ ಮೊದಲು ಬೇಕಾಗಿರೋದು ಡೇಟ್ ಆಫ್ ಬರ್ತ್. ಇಂದು ನರೇಂದ್ರ ಮೋದಿ ಅವರ ಡೇಟ್ ಆಫ್ ಬರ್ತ್ ತೆಗೆದುಕೊಂಡು ಹೇಗೆ ಬರ್ತ್ ಚಾರ್ಟ್ ಹಾಕೋದು ಅನ್ನೋದನ್ನು ನೋಡ್ತಾ ಹೋಗೋಣ. ನರೇಂದ್ರ ಮೋದಿ ಅವರ ಡೇಟ್ ಆಫ್ ಬರ್ತ್ ಈ ರೀತಿಯಾಗಿದೆ: 17/9/1950. ಯಾವುದೇ ಒಬ್ಬ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಅನ್ನು ತೆಗೆದುಕೊಂಡಾಗ ಮೊದಲಿಗೆ ನಾವು ನೋಡಬೇಕಾಗಿರೋದು ರೂಟ್ ನಂಬರ್ ಮತ್ತು ಡೆಸ್ಟಿನಿ ನಂಬರ್. ರೂಟ್ ನಂಬರ್ ಅಂದ್ರೆ ಹುಟ್ಟಿದ ದಿನಾಂಕ. ಅಂದ್ರೆ ಇಲ್ಲಿ ನರೇಂದ್ರ ಮೋದಿ ಅವರ ಹುಟ್ಟಿದ ದಿನಾಂಕ 17ನೇ ತಾರೀಕು ಆಗಿರುವುದರಿಂದ 17 ಸಿಂಗಲ್ ಡಿಜಿಟ್ ಆಗಿ ಕನ್ವರ್ಟ್ ಮಾಡಿದಾಗ ಬರೋದು ರೂಟ್ ನಂಬರ್. ಅಂದ್ರೆ 17 ಅಂದ್ರೆ 1 + 7 = 8. 8 ಅಂದ್ರೆ ಸಿಂಗಲ್ ಡಿಜಿಟ್ ಆಗುತ್ತೆ. 8 ಅಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಸ್ಯಾಟರ್ನ್ ಅಂತ ಅರ್ಥ. ಅಂದ್ರೆ ಶನಿ ಗ್ರಹ ರೆಪ್ರೆಸೆಂಟ್ ಮಾಡುತ್ತದೆ. ಇದು ಇವರ ರೂಟ್ ನಂಬರ್ ಆಗಿರುತ್ತದೆ. ಡೆಸ್ಟಿನಿ ನಂಬರ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಡೇಟ್ ಆಫ್ ಬರ್ತ್ ಅಲ್ಲಿರೋ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸಿದಾಗ ಬರೋ ಸಿಂಗಲ್ ಡಿಜಿಟ್ ಅದು ಡೆಸ್ಟಿನಿ ನಂಬರ್ ಆಗಿರುತ್ತದೆ. ಅಂದ್ರೆ ಇಲ್ಲಿ ನರೇಂದ್ರ ಮೋದಿ ಅವರ ಡೇಟ್ ಆಫ್ ಬರ್ತ್ ನಲ್ಲಿ ಬರೋ ಎಲ್ಲಾ ನಂಬರ್ಸ್ಗಳನ್ನು ಆಡ್ ಮಾಡಿದಾಗ ಟೋಟಲ್ ಬರೋದು 32. ಇದನ್ನು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದಾಗ ಬರೋದು ನಂಬರ್ 5. ಅಂದ್ರೆ 32 3 + 2 = 5. ಸೊ ಇವರ ಡೆಸ್ಟಿನಿ ನಂಬರ್ ಏನಾಗಿದೆ ಅಂದ್ರೆ 5 ಆಗಿದೆ. ಹೀಗೆ ರೂಟ್ ನಂಬರ್ ಮತ್ತು ಡೆಸ್ಟಿನಿ ನಂಬರ್ನ ಫಸ್ಟ್ ಕಂಡುಹಿಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಡೇಟ್ ಆಫ್ ಬರ್ತ್ನಲ್ಲಿ ರೂಟ್ ನಂಬರು ಮತ್ತು ಡೆಸ್ಟಿನಿ ನಂಬರು ಬಹಳ ಇಂಪಾರ್ಟೆಂಟ್. ಇವೆರಡರ ಪ್ರಭಾವನೇ ಜಾಸ್ತಿ ಆಗಿರ್ತದೆ. ಇದನ್ನ ಮುಂದೆ ನಾವು ಚರ್ಚೆಯಲ್ಲಿ ನೋಡೋಣಂತೆ. ಈಗ ಸದ್ಯ ಬರ್ತ್ ಚಾರ್ಟ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೇನೆ. ಈಗ ಈ ಚಿತ್ರದ ಬಲಭಾಗದಲ್ಲಿ ನೀವು ವೇದಿಕ್ ಗ್ರಿಡ್ ಅಂತ ನೋಡ್ತಾ ಇದ್ದೀರಾ. ಅದರಲ್ಲಿ 9 ಮನೆಗಳಿವೆ. ಪ್ರತಿಯೊಂದು ಬಾಕ್ಸ್ ನಲ್ಲಿಯೂ ಒಂದೊಂದು ನಂಬರ್ಸ್ ನ ಬರೆಯಲಾಗಿದೆ. ಪ್ರತಿಯೊಂದು ನಂಬರ್ಸ್ ಕೂಡ ಒಂದೊಂದು ಗ್ರಹವನ್ನು ರೆಪ್ರೆಸೆಂಟ್ ಮಾಡ್ತವೆ. ನಂಬರ್ 1 ಅಂದ್ರೆ ಸೂರ್ಯ, 2 ಅಂದ್ರೆ ಚಂದ್ರ, 3 ಅಂದ್ರೆ ಗುರು, 4 ಅಂದ್ರೆ ರಾಹು, 5 ಅಂದ್ರೆ ಮೆರ್ಕ್ಯುರಿ ಅಂದ್ರೆ ಬುಧ ಗ್ರಹ, 6 ಅಂದ್ರೆ ಶುಕ್ರ ಗ್ರಹ, 7 ಅಂದ್ರೆ ಕೇತು, 8 ಅಂದ್ರೆ ಶನಿ, 9 ಅಂದ್ರೆ ಮಂಗಳ ಗ್ರಹ. ಇಲ್ಲಿ ವೇದಿಕ್ ಗ್ರಿಡ್ ಅಂತ ಚಾರ್ಟ್ ಇದೆಯಲ್ಲ, ಅದು ಸ್ಟ್ಯಾಂಡರ್ಡ್ ಚಾರ್ಟ್. ಮೊದಲ ರೋನಲ್ಲಿ 319 ಇದೆ, ಸೆಕೆಂಡ್ ರೋನಲ್ಲಿ 675 ಇದೆ, ಥರ್ಡ್ ರೋನಲ್ಲಿ 284 ಇದೆ. ಇವುಗಳ ಸ್ಥಾನಗಳು ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಒಬ್ಬ ವ್ಯಕ್ತಿಯ ಬರ್ತ್ ಚಾರ್ಟ್ ನ ಹಾಕಬೇಕಾದ್ರೆ ನಾವು ಒಂದು ಖಾಲಿ ಚಾರ್ಟ್ ಅನ್ನು ಹಾಕಿಕೊಂಡು ಸ್ಟ್ಯಾಂಡರ್ಡ್ ಚಾರ್ಟ್ ನಲ್ಲಿ ಯಾವ್ಯಾವ ಬಾಕ್ಸ್ ಅಲ್ಲಿ ಯಾವ್ಯಾವ ನಂಬರ್ಸ್ ಗಳಿವೆಯೋ ಅದೇ ರೀತಿ ನೀವು ಡೇಟ್ ಆಫ್ ಬರ್ತ್ ನಲ್ಲಿ ಬರುವ ನಂಬರ್ಸ್ ಗಳನ್ನು ತುಂಬಬೇಕಾಗುತ್ತದೆ. ನರೇಂದ್ರ ಮೋದಿ ಅವರ ಡೇಟ್ ಆಫ್ ಬರ್ತ್ ನಲ್ಲಿ 17/9/1950 ಅಂತ ಏನಿದೆಯಲ್ಲ, ಅದರಲ್ಲಿ ನಂಬರ್ಸ್ ಗಳನ್ನು ನೋಡೋಣ. ಅಂದ್ರೆ 1 ಇದ್ದಲ್ಲಿ 1 ಬರಿಬೇಕು, 7 ಇದ್ದಲ್ಲಿ 7 ಬರೀರಿ, 9 ಇದ್ದಲ್ಲಿ 9 ಬರೀರಿ. ಬಟ್ ಇಯರ್ ಬರಿಬೇಕಾದ್ರೆ ಸೆಂಚುರಿ ನಂಬರ್ನ ತಗೊಳ್ಳೋ ಹಾಗಿಲ್ಲ. ಅದು ರೂಲ್, ಅದು ಅಷ್ಟೇ. ಯಾಕಂದ್ರೆ 1950 ಅನ್ನೋದ್ರಲ್ಲಿ 19ನೇ ಇಸ್ವಿ ಅನ್ನೋದು ಎಲ್ರಿಗೂ ಕಾಮನ್ ಆಗಿರುತ್ತೆ. ಸೊ ಆ 19ನ ತಗೊಳ್ಳೋ ಹಾಗಿಲ್ಲ, ಅಂದ್ರೆ 19ನ ತಗೊಳ್ಳೋ ಹಾಗಿಲ್ಲ. ಅದಾದ್ಮೇಲೆ 5 ಏನಿದೆಯಲ್ಲ ಅದನ್ನ ಕಾಪಿ ಮಾಡ್ರಿ. ಇದಾದ ಮೇಲೆ ರೂಟ್ ನಂಬರ್ ಮತ್ತು ಡೆಸ್ಟಿನಿ ನಂಬರ್ನ ಬಾಕ್ಸ್ ನಲ್ಲಿ ಆಯಾ ಜಾಗದಲ್ಲಿ ಬರಬೇಕಾಗುತ್ತದೆ. ಈ ರೀತಿಯಾಗಿ ಬರ್ತ್ ಚಾರ್ಟ್ ಅನ್ನು ರೆಡಿ ಮಾಡಬೇಕು. ಈಗ ಈ ಚಿತ್ರದಲ್ಲಿ ನಿಮ್ಮ ಎಡಗಡೆ ಭಾಗದಲ್ಲಿ ನೀವು ನೋಡ್ತಾ ಇರೋದು ನರೇಂದ್ರ ಮೋದಿ ಅವರ ಬರ್ತ್ ಚಾರ್ಟ್. ನರೇಂದ್ರ ಮೋದಿ ಅವರ ಬರ್ತ್ ಚಾರ್ಟ್ ನಲ್ಲಿ ಯಾವ ನಂಬರ್ಸ್ ಗಳು ಬಂದಿದ್ದಾವೆ ನೋಡಿ. 1 ಇದೆ, 7 ಇದೆ, 8 ಇದೆ, 9 ಇದೆ, 5 ಇದೆ. 5 2 ಟೈಮ್ಸ್ ರಿಪೀಟ್ ಆಗ್ತಾ ಇದೆ. ಬರ್ತ್ ಚಾರ್ಟ್ ಹಾಕುವಾಗ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಸೆಂಚುರಿ ನಂಬರ್ನ ಬರೆಯೋ ಹಾಗಿಲ್ಲ ಚಾರ್ಟ್ ನಲ್ಲಿ. ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಯಾರೋ 2019 ನಲ್ಲಿ ಹುಟ್ಟಿರ್ತಾರೆ ಅನ್ಕೊಳ್ಳಿ. ಇಲ್ಲಿ 2019 ಅಂದ್ರೆ 20ನ ಬರ್ತ್ ಚಾರ್ಟ್ ನಲ್ಲಿ ಕನ್ಸಿಡರ್ ಮಾಡಬಾರ್ದು. ಇದೇ ರೀತಿ ನೀವು ಕೂಡ ನಿಮ್ಮ ಬರ್ತ್ ಚಾರ್ಟ್ ಅನ್ನು ರೆಡಿ ಮಾಡಬಹುದು. ನಿಮ್ಮ ಬರ್ತ್ ಚಾರ್ಟ್ ನ ರೆಡಿ ಮಾಡಿದ ಮೇಲೆ ನನಗೆ ವಾಟ್ಸಪ್ ನಂಬರ್ಗೆ ಕಳುಹಿಸಿ, ತಪ್ಪಿದ್ರೆ ಹೇಳುತ್ತೇನೆ. ಧನ್ಯವಾದಗಳು. ಇನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದೆರಡು ಬರ್ತ್ ಚಾರ್ಟ್ ನ ಪ್ರಾಕ್ಟೀಸ್ ಮಾಡಿ ಮತ್ತೆ ಮುಂದಿನ ಚಾಪ್ಟರ್ಗೆ ಹೋಗೋಣಂತೆ. ಎಲ್ರಿಗೂ ಧನ್ಯವಾದಗಳು.